ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಶ್ಮಿ. ಇವತ್ತು ನಾನು ಬಂದಿರೋದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕೆಜಿ ದೇವಪಟ್ಟಣದಲ್ಲಿರುವ ಶೃಂಗೇರಿ ಶ್ರೀ ಶಾರದಾ ಪೀಠದ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿಗೆ. ಆಷಾಢ ಹುಣ್ಣಿಮೆ ಪ್ರಯುಕ್ತ ಇಲ್ಲಿ ಭಕ್ತಿ ಭಾವದಿಂದ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬೆಳಗಿನ ಜಾವವೇ ತಾಯಿಗೆ ಲೇಪಿಸಿದ ಅರಿಶಿಣದಿಂದ ಭಕ್ತರಿಗೆ ಅರಿಶಿಣ ಸ್ನಾನ ಮಾಡಿಸಲಾಯಿತು. ಜೊತೆಗೆ ಸಾಲಿಗ್ರಾಮ ತೀರ್ಥದ ಸಂಪ್ರೋಕ್ಷಣೆಯೂ ನಡೆಯಿತು. ನಂತರ ಭಕ್ತರ ಸುಖ ಶಾಂತಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸತ್ಯನಾರಾಯಣ ಪೂಜೆ, ಸುದರ್ಶನ ಹೋಮ ನೆರವೇರಿತು. ಆಮೇಲೆ ಹಂಗರಹಳ್ಳಿ ಬಸವಣ್ಣನವರ ನೇತೃತ್ವದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ, ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರು ಮತ್ತು ಚಿಕ್ಕ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಗಳ ಭವ್ಯ ಪ್ರಕಾರೋತ್ಸವ ನಡೆಯಿತು. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೂರಾರು ಭಕ್ತರು ಭಾಗಿಯಾಗಿ ತಾಯಿಯ ಆಶೀರ್ವಾದ ಪಡೆದರು. ಇಲ್ಲಿಗೆ ಬರುವ ಭಕ್ತರು ಅಮ್ಮನವರ ಶಕ್ತಿ ಅಪಾರ, ನಮ್ಮ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ಸಿಕ್ಕಿದೆ ಅನ್ನೋ ನಂಬಿಕೆಯನ್ನು ಹಂಚಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಬಂದಿದ್ದ ಒಬ್ಬ ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೂಡ ತಮ್ಮ ಉತ್ತಮ ಅನುಭವದ ಬಗ್ಗೆ ಹೇಳಿ ಆಧ್ಯಾತ್ಮಿಕ ನಂಬಿಕೆ ಇರುವವರು ಈ ಕ್ಷೇತ್ರಕ್ಕೆ ಭೇಟಿ ಕೊಡಬಹುದು ಎಂದು ತಿಳಿಸಿದ್ದಾರೆ. ಹರಕೆ ಹೊತ್ತ 2 ದಿನದಲ್ಲಿ ತಮ್ಮ ಬಾಕಿ ಹಣ ಸಿಕ್ಕಿತು, ಜಮೀನಿನ ಸಮಸ್ಯೆಯೂ ಬಗೆಹರಿಯುವ ಹಂತಕ್ಕೆ ಬಂದಿದೆ ಎಂದು ಸಂತಸ ಹಂಚಿಕೊಂಡರು. ಬೇಸಿಕಲಿ ಐ ಆಮ್ ಎ ಕ್ಲಿನಿಕಲ್ ಸೈಕಾಲಜಿಸ್ಟ್. ಸೊ ನನ್ನ ಕ್ಲೈಂಟ್ಸ್ಗೆ ಹಲವಾರು ಕ್ಲೈಂಟ್ಸ್ಗಳಿಗೂ ನಾನು ಸ್ಪಿರಿಚುವಲ್ ಆಗಿ ಯುವರ್ ಬಿಲೀವ್ ಅಲ್ವಾ, ಸೊ ಅವ್ರಿಗೂ ಸಜೆಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿ ಬಂದೋದವ್ರಿಗೆಲ್ಲ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಸಿಕ್ಕಿದೆ ಮೇಡಮ್. ಸೊ ನಿಮ್ಗೆ ಒಳ್ಳೇದಾಗಿದೆ? ಖಂಡಿತ ಒಳ್ಳೇದಾಗಿದೆ. ಆ ಒಂದು ನಂಬಿಕೆಯಿಂದನೇ ಮತ್ತೆ 3rd ಟೈಮ್ ಬಂದಿರೋದಿಲ್ಲಿ. ಫೈನಾನ್ಷಿಯಲ್ಗೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಬಂದಾಗ ನಾನು 3 months ಬ್ಯಾಕ್ ಹರಕೆ ಕಟ್ಕೊಂಡಿದ್ದೆ. ವಿತಿನ್ 2 days ಅಲ್ಲಿ ನನಗೆ ಒಂದು ಸೊಲ್ಯೂಷನ್ ಸಿಕ್ತು ಮೇಡಮ್. ನನಗೆ ಯಾರೋ ಕ್ಲೈಂಟ್ ನನಗೆ ಪೇಮೆಂಟ್ ಮಾಡಬೇಕಾಗಿತ್ತು, 1-2-3 days ಅಲ್ಲೇ ನನಗೆ ಸಿಕ್ತು. ಒಟ್ಟಿನಲ್ಲಿ ಆಷಾಢ ಹುಣ್ಣಿಮೆಯ ಈ ವಿಶೇಷ ದಿನ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಭಕ್ತಿ, ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ಸುಂದರ ಸಂಗಮಕ್ಕೆ ಸಾಕ್ಷಿಯಾಯಿತು. ಒಮ್ಮೆ ನೀವು ಈ ಕ್ಷೇತ್ರಕ್ಕೆ ಬನ್ನಿ, ತಾಯಿಯ ಕೃಪೆಗೆ ಪಾತ್ರರಾಗಿ. ಧನ್ಯವಾದ.